ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಸುಸ್ತಾಗ್ಬಿಟ್ಟಿದ್ದೀನಿ. ಮೇಲೆ ಹತ್ಕೊಂಬರೋ ಅಷ್ಟರಲ್ಲಿ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ವ್ಲಾಗ್ ಸ್ಟಾರ್ಟ್ ಮಾಡ್ತಾರೋ ಟೈಮಿಂಗ್ಸ್ ಬಂದು 8:20 ಈಗ. ನಾನು ಕೂಡ ಅಂಗಡಿಗೆ ಹೋಗಬೇಕು. ಸೊ ಇವತ್ತು ಔಟ್ಫಿಟ್ ಈ ಥರ ಇದೆ. ಈ ಸ್ಯಾರೀಸು ಇದು ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡ್ ಆಗಿತ್ತು ಅಂತ ನಿಮಗೆಲ್ಲ ಗೊತ್ತಲ್ಲ. ಅದೇ ಸ್ಯಾರಿ ತರಿಸ್ಕೊಂಡಿದ್ದು ನಮ್ಮನೆ ಗೃಹ ಪ್ರವೇಶದಲ್ಲಿ ನೈಟ್ ಹಾಕೊಳ್ಳೋಣ ಅಂತ. ಇನ್ನು ಇವತ್ತು ಭೀಮ್ ಅಮಾವಾಸ್ಯೆಗೆ ಪೂಜೆ ಮಾಡಬೇಕು. ಈಗೆಲ್ಲ ರೆಡಿ ಮಾಡ್ಕೋಬೇಕು. ಮನೇಲಿ ಪೂಜೆ ಎಲ್ಲ ಲೋಕಿನೇ ಮಾಡಿ ಮುಗಿಸಿದ್ದಾನೆ. ಇನ್ನೇನು ನಾನು ಕೂಡ ಪೂಜೆ ಮಾಡಬೇಕೀಗ. ಈಗ 9 ಗಂಟೆ ಒಳಗೆ ಮಾಡಬೇಕು. ಇನ್ನು ತಿಂಡಿ ಎಲ್ಲ ರೈಸ್ ಬಾತ್ ಮಾಡ್ಕೊಂಡಿದ್ದೆ ಇವತ್ತು. ರೈಸ್ ಬಾತು ಮತ್ತು ಚಟ್ನಿ ಪ್ರತೀಕ್ಷೆಂದಾಗಿದೆ. ಅವಳು ಕೂಡ ಹೋಗಿದ್ದಾಳೆ. ಸೊ ಪೂಜೆ ಮಾಡೋದಕ್ಕೆ ಸ್ವಲ್ಪ ರೆಡಿ ಮಾಡ್ಕೋಬೇಕು. ರೆಡಿ ಮಾಡಿಕೊಂಡೆ ಸ್ಟಾರ್ಟ್ ಮಾಡಿ. ಇದು ವಿಂಡೋಸಲ್ಲೇ ಕಿಚನಲ್ಲಿ ಆಲ್ರೆಡಿ ಇಲ್ಲೆಲ್ಲ ಒಂದು ಪ್ಲೇಟಿಗೆ ಇಟ್ಕೊತಾ ಇದ್ದೀನಿ. ಮೊಸರು ತಿಂದ ನೀನು? ನಾನು ತಿಂದಿಲ್ಲ. ಇದಾ ಫ್ರಿಜ್ಜಿಗೆ ಅಂತೇಳಿ ಫ್ರಿಜ್ಜಿಗಿಡನ? ಇದು ದಾರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಗೈಸ್. ತಿಂಡಿಗೆ ಆ್ಯಕ್ಚುಲಿ ಸ್ವಲ್ಪ ಏನೋ ಮಾಡಬೇಕು ಅಂದ್ಕೊಂಡೆ, ಅದು ಏನೋ ಆಗೋಯ್ತು. ತಿಂಡಿ ಮಾಡಲಿಲ್ಲ, ಅಂದ್ಕೊಂಡಿದ್ದು ಮಾಡಲಿಲ್ಲ ತಿಂಡಿ. ಅಲ್ಲಿ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಆ್ಯಕ್ಚುಲಿ 9 ಗಂಟೆ ಒಳಗೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ 11 ಗಂಟೆ ಮೇಲೆ. ಸೊ 3 ಟೈಮ್ ಏನೋ ಇದೆ. ಸೊ ನಾನು ಬೆಳಗ್ಗೆ ಹೊತ್ತೆ ಬೇಗ ಮಾಡ್ಕೊಬೇಡೋಣ, ಅಂಗಡಿಗೆ ಹೋಗ್ಬೇಕಲ್ಲ. ಸೊ ನಾನು ಕೂಡ ಮನೆಯಲ್ಲಿ ಬೆಳಗ್ಗೆನೇ ಎಲ್ಲ ಮುಗಿಸ್ಕೊಂಡಿರೋದ್ರಿಂದ ಈಗ ಫ್ರೆಶ್ ಆಗಿರ್ತೀವಿ, ನಮಗೂ ಕೂಡ ಟೈಮ್ ಇರುತ್ತೆ ಫ್ರೀಯಾಗಿ ಮಾಡೋದಕ್ಕೆ ಅಂತ ಹೇಳಿ ಇವತ್ತು ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಮನೆಯಲ್ಲೂ ಕೂಡ ಕಂಪ್ಲೀಟಾಗಿ ಹೋಗಿದೆ. ಪೂಜೆ ಎಲ್ಲ ಆಗಿದೆ. ಪ್ರತೀಕ್ಷಾ ಹೋಗಿದ್ದಾಳೆ. ಸೊ ಅದೊಂದು ಸ್ವಲ್ಪ ಇರೋದಿತ್ತು. ಅವ್ರು ಬರ್ತೀನಿ ಅಂತಂದರು. ಸೊ ಅವ್ರಿಗೂ ಕೂಡ ಕಾಯ್ತಾ ಇದ್ದೆ. ಅವರು ಬಂದಿಲ್ಲ. ಇನ್ನು ಲೋಕೆ ಅಲ್ಲಿ ಹೊರಗಡೆ ಸ್ಟ್ಯಾಂಡ್ ಏನೋ ರೆಡಿ ಮಾಡಬೇಕು ಅಂಥೇಳಿ ರೆಡಿ ಮಾಡ್ತಾಯಿದ್ದಾರೆ. ಇವತ್ತು ಆ್ಯಕ್ಚುಲಿ ನಾನು ಗೀ ರೈಸ್ ಮಾಡಬೇಕು ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಸೊ ಫೈನಲಿ ಲಾಸ್ಟಿಗೆ ಗೀ ರೈಸ್ಗೆ ಅಂದರೆ ಕಾಯೆಲ್ಲ ರುಬ್ಕೊಳೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ರೈಸ್ ಬಾತೆ ಮಾಡ್ಕೊಂಡಿದ್ದೀನಿ. ರೈಸ್ ಬಾತು ಮತ್ತು ಮೊಸರು ರಾಯ್ತ. ಇನ್ನು ಇವತ್ತು ಭೀಮನ ಅಮಾವಾಸ್ಯೆಗೆ ಏನು ಗೋಲ್ಡ್ ಗಿಫ್ಟ್ ಕೊಟ್ಟಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ನೀವೇ ಸರ್ಪ್ರೈಸ್ ಆಗಿಬಿಡ್ತೀರಾ, ಈ ಥರ ಗೋಲ್ಡ್ ಗಿಫ್ಟ್ ಕೊಡ್ತಾರ ಅಂತ. ಸೊ ನಾನು ಆ್ಯಕ್ಚುಲಿ ನನಗೆ ಸರ್ಪ್ರೈಸು ಏನು ಗೋಲ್ಡ್ ಕೊಟ್ಟರು ಏನು ಅಂತ. ಸೊ ಶೇರ್ ಮಾಡ್ತೀನಿ ಬನ್ನಿ ಇವಾಗ. ಯಾಕಂದರೆ ಯಾಕೋ ಇದು ಹಾಕ್ಕೋಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಮತ್ತೆ ಚಿಕ್ಕ ಚೈನ್ ಹಾಕ್ಕೊಂಡಿದ್ದೀನಿ. ಹೆಂಗೆ ಕಾಣಿಸ್ತಾ ಇದೆ ಕಮೆಂಟ್ ಮಾಡಿ. ಸೊ ಬನ್ನಿ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಟೈಮ್ ಆಯಿತು. ಅಂಗಡಿ ಕೂಡ ಓಪನ್ ಮಾಡಬೇಕು. ಆಲ್ರೆಡಿ ಮನೆಯಿಂದಲೇ ಅಂಗಡಿ ಕಾಣಿಸ್ತಾ ಇದೆ. ಒಂದು ತಗ ಸಾಕು. ಅಂತ ಹೇಳಿದ್ರೆ 3 ತಗೊಂತಿದ್ದೇನೆ ಗೈಸ್. ತಗೊಂಡ ತಟ್ಟೆಗೆ ಹಾಕೊಂಡು ಹಸಿನ ಏನೇನು ಬೇಕೋ ಎಲ್ಲ ಇಟ್ಕೊಂಡು, ನಾನಂತೂ ಸಿಂಪಲ್ಲಾಗೆ ಮಾಡ್ಕೊಳೋದು, ತೀರಾ ಅದ್ಧೂರಿಯಾಗಿ ಏನಿಲ್ಲ. ಪೂಜೆ ಯಾವುದೇ ಮಾಡಿದ್ರು ಅಷ್ಟೇ ನಮ್ಮ ಕೈಯಲ್ಲಿ ಏನಿರುತ್ತೋ, ನಮ್ಮ ಶಕ್ತಿ ಏನಿರುತ್ತೋ ಅದ್ರ ತಕ್ಕನಂತೆ ಮಾಡಬೇಕು ಅನ್ನೋದು ನನ್ನ ಅಭ್ಯಾಸ. ಆಡಂಬರಕ್ಕೆ ಯಾರೋ ಏನೋ ಮಾಡ್ತಾರೆ, ಅಥವಾ ನಾನು ವಿಡಿಯೋ ಮಾಡ್ಕೋತೀನಿ, ವ್ಲಾಗ್ಸ್ಗೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ ಇಲ್ಲದೇ ಇರೋದನ್ನೆಲ್ಲ ಮಾಡ್ಕೊಳೋದಕ್ಕೆ ನನಗಿಷ್ಟ ಆಗೋದಿಲ್ಲ. ನನ್ನ ಹತ್ರ ಏನಿದೆಯೋ ಅದರಲ್ಲಿ ತೊಗೊತೀನಿ. ಯಾಕೆಂದರೆ ನಿಮಗೆಲ್ಲ ಗೊತ್ತೇ ಇದೆ, ನಾವಿರೋದು ಹಳ್ಳೀಲಿ, ಎಲ್ಲ ಟೈಮಿಗೆ ಬಟ್ಟೆ ಅನ್ನೋದು ನನಗೆ ಸಿಗಲ್ಲ. ಸೊ ಹಾಗಾಗಿ ಏನಿರುತ್ತೋ ಹಿಂದೆನೇ ಎಲ್ಲ ತೊಗೊಂಬರ್ಬೇಕು ಹಿಂದಿನ ದಿವಸ. ಸೊ ಕೆಲವೊಂದು ಮರ್ತಿರ್ತೀನಿ, ಬಟ್ ಆದರೂ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋತೀನಿ. ಮನಸ್ಫೂರ್ತಿಯಾಗಿ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಅಷ್ಟೇ ಗೈಸ್. ಇನ್ನು ನಮ್ಮ ಮನೇಲಿ ಹೇಳಬೇಕು ಅಂದರೆ ಆ್ಯಕ್ಚುಲಿ ನಾನೊಂದು ದೊಡ್ಡದು ತಟ್ಟೆ ಎಲ್ಲ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಎಲ್ಲ ಒಂದೇ ಸತಿ ಅಂತ ಆ ಥರ ಬಿಡೋದು ಬೇಡ.
ಯಾವಾಗ ಭಗವಂತ ಕೊಡಬೇಕು ಅಂತ ಅಂದ್ಕೊಳ್ತಾನೋ ಅವಾಗೆಲ್ಲ ತೊಗೊಳ್ತೀನಿ. ಇರೋದ್ರಲ್ಲೇ ಕಾಲೆಲ್ಲ ತೊಳೆದಿಟ್ಟು ಸೊ ಅವ್ರಿಗೂ ಕೂಡ ಅರಿಶಿನ ಕುಂಕುಮ ಎಲ್ಲ ಇಟ್ಟು, ಇನ್ನು ಕೈಗೆ ಲೋಕಿ ಕೈಗೂ ಕೂಡ ಅಕ್ಷತೆ ಹೂವಿನ ದಾರ ಕಟ್ಟಿ ನಾನು ಕೂಡ ಕಟ್ಟಿಸ್ಕೊಂಡು ಆಶೀರ್ವಾದ ಮಾಡಿ ಪೂಜೆ ಎಲ್ಲ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮುಗೀತು. ಈ ಪೂಜೆ ಮಾಡೋ ಉದ್ದೇಶ ಎಲ್ರಿಗೂ ಗೊತ್ತಿರುತ್ತೆ, ಆಮೇಲೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತೆಲ್ಲ ಅಂದ್ಕೊಬೇಡಿ. ಯಾಕೆ ಅಂದರೆ ನನಗೆಷ್ಟು ಗೊತ್ತಿದೆಯೋ ಅದರಷ್ಟು ಹೇಳಬಲ್ಲೆ ಅಷ್ಟೇ. ನನಗೆ ಕಾಮನ್ ಆಗಿ ಕೇಳೋ ಕ್ವಶನ್, ನೀವು ಜಗಳ ಆಡಲ್ವಾ, ನೀವು ಹಿಂಗೆ ಇರ್ತೀರಾ, ನೀವು ರೀಲ್ಸಲ್ಲಿ ನೋಡ್ತಾ ಇರ್ತೀನಿ ನೀವು ಹಿಂಗೆ ಇರ್ತೀರಾ, ಖುಷಿಯಾಗಿರ್ತೀರಾ ಅಂತ ಹೇಳ್ತಾರೆ. ಬಟ್ ಯಾರ ಮನೆಯಲ್ಲಿ ಜಗಳ ಆಡ್ದಿರ ಇರ್ತಾರೆ ಹೇಳಿ? ಎಲ್ಲರ ಮನೆಯಲ್ಲೂ ಕೂಡ ಜಗಳ ಆಡ್ತಾರೆ, ನಾವು ಕೂಡ ಆಡ್ತೀವಿ. ಬಟ್ ಅದನ್ನು ಡ್ರ್ಯಾಗ್ ಮಾಡ್ಕೊಂಡು ಹೋಗಲ್ಲ ಅಷ್ಟೇ. ಬಟ್ ಕೆಲವೊಂದು ಸತಿ ನಂದು ತಪ್ಪಿಲ್ಲ ಅಂದಾಗ ನಾನು ಹಠ ಮಾಡ್ತೀನಿ, ಹಠ ಮಾಡಲ್ಲ ಅಂತೆಲ್ಲ ಏನಿಲ್ಲ. ಬಟ್ ಆದ್ರೂ ಅದು ಒಂದು ಸರಿ ದಾರಿ ತರೋದಕ್ಕೋಸ್ಕರ ಇದ್ದರೆ ಖಂಡಿತ ಹಠ ಮಾಡ್ತೀನಿ. ಅದರಿಂದ ಏನು ಪ್ರಯೋಜನ ಇಲ್ಲ ಅನ್ನೋದಾದರೆ ಹಠ ಮಾಡಲ್ಲ ಅಷ್ಟೇ. ಇನ್ನು ಭೀಮನ ಅಮಾವಾಸ್ಯೆ ಮಾಡೋ ಉದ್ದೇಶ ಏನು ಅಂತ ಹೇಳಿದ್ರೆ, ಗಂಡನಿಗೆ ಭೀಮನ ಥರ ಯಾವಾಗಲೂ ಭೀಮನ ಥರ ಇರಲಿ ಅನ್ನೋ ಉದ್ದೇಶದಿಂದ ಪೂಜೆ ಮಾಡ್ತಾರೆ. ಇದೇ 10 ವರ್ಷದ ಹಿಂದೆ ಇದೇ ಭೀಮನ ಅಮಾವಾಸ್ಯೆ ದಿನವೇ ಲೋಕಿಗೆ ಆ್ಯಕ್ಚುಲಿ ಆಕ್ಸಿಡೆಂಟ್ ಆಗಿತ್ತು. ನಾನಿನ್ನು ಮದುವೆ ಆಗಿರಲಿಲ್ಲ ಆವಾಗ. ಸೊ ಆ ಭೀಮನ ಅಮಾವಾಸ್ಯೆ ಅದನ್ನ ನೆನೆಸ್ಕೊಂಡಾಗ ಒಂದು ಸ್ವಲ್ಪ ಇದೆ ಜಲ್ ಅನ್ನತ್ತೆ. ಬಟ್ ಆದ್ರೂ ನಾನು ದೇವ್ರ ಹತ್ರ ಕೇಳ್ಕೊಳೋದಿಷ್ಟೇ, ಎಲ್ಲ ನನಗೇನೇ ಆದರೂ ಪರವಾಗಿಲ್ಲ, ಅವ್ರು ಚೆನ್ನಾಗಿರಲಿ, ಮಕ್ಕಳನ್ನ ಚೆನ್ನಾಗಿ ಸಾಕೊಡ್ಲಿ ಅನ್ನೋದಷ್ಟೇ ನಾನು ಕೇಳೋದು. ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಮದುವೆ ಆದಮೇಲೆ ಇದನ್ನೇ ಕೇಳೋದು. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಎಲ್ರಿಗೂ ಕೂಡ ಮತ್ತೊಂದು ಸಲ ಭೀಮನ ಅಮಾವಾಸ್ಯೆ ಹಬ್ಬದ ಆರ್ಥಿಕ ಶುಭಾಶಯಗಳು. ಇನ್ನು ಲೋಕಿಗೆ ಆ್ಯಕ್ಚುಲಿ ಅರಿಶಿನ ಕುಂಕುಮ ಇಡು ಅಂತ ಹೇಳಿದ್ರೆ ನಾನು ಸ್ವಲ್ಪ ರೇಗ್ತಾ ಇದ್ದೆ. ಅರಿಶಿನ ತೊಗೊಂಡೋಗಿ ಹಣೆ ಮೇಲೆ ಇಡ್ತಾ ಇದೆಯಾ, ನಿಂಗೆ ಅರಿಶಿನ ಎಲ್ಲಿಡಬೇಕು ಅಂತಲೂ ಗೊತ್ತಿಲ್ವಾ ಅಂತ. ಲೋಕಿ ಯಾವ ಥರ ಅಂತ ಹೇಳಿದ್ರೆ ಕೆಲವೊಂದು ಇದೇ ಥರ ಮಾಡಬೇಕು ಅನ್ನೋದನ್ನು ಗೊತ್ತಿಲ್ಲ. ಅಷ್ಟು ಒಂದೊಂದರಲ್ಲಿ ಇನ್ನೋಸೆಂಟು. ಬಟ್ ಒಂದೊಂದರಲ್ಲಿ ಇನ್ನೋಸೆಂಟ್ ಅಲ್ಲ, ತುಂಬಾ ಸ್ಮಾರ್ಟು ಕೂಡ ಇದ್ದಾನೆ. ಬಟ್ ಕೆಲವೊಂದು ವಿಚಾರದಲ್ಲಿ ತೀರಾ ಆ ಥರ ಮಾಡ್ತಾನೆ. ಅವಾಗ ಸ್ವಲ್ಪ ನಾನು ಬೈತೀನಿ ಅಷ್ಟೇ, ಇಷ್ಟುದ್ದ ಹುಡುಗ ಆಗಿ ನಿನಗಿನ್ನೂ ಗೊತ್ತಿಲ್ಲ ಅಂಥೇಳಿ. ಇನ್ನು ಪೂಜೆ ಮಾಡಬೇಕಾದ್ರೆ ಯಾವ ವರ್ಷವೂ ಕೂಡ ನಾನು ಏನು ಬೇಡಿಕೆ ಇಟ್ಟು ಪೂಜೆ ಮಾಡಿಲ್ಲ. ಸೊ ಈ ವರ್ಷ ನನಗೆ ಭೀಮನ ಅಮಾವಾಸ್ಯೆಗೆ ಇದೇ ಬೇಕು, ಮುಂದಿನ ಸಲ ಇದೇ ಬೇಕು ಅಂಥೇಳಿ ಈ 5 ವರ್ಷದ ಹಿಂದೆ ಕಂಟಿನ್ಯೂಸ್ ಆಗಿ ನನಗೇನಾದರೂ ಒಂದೊಂದು ಗೋಲ್ಡಲ್ಲೇ ಗಿಫ್ಟ್ ಕೊಟ್ಟಿದ್ದಾನೆ. ಅಂದರೆ ಅವನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು. ಬಟ್ ಅದಕ್ಕೋಸ್ಕರನೇ ಅಂತಲೇ ಸಾಲಾಗಿಲ್ಲ ಎಲ್ಲ ಮಾಡಿಸಿ ನಾನು ಪರ್ಚೇಸ್ ಮಾಡಿಸ್ಕೋಬೇಕು ಅನ್ನೋದೆಲ್ಲ ಏನಿಲ್ಲ. ಪೂಜೆ ಮಾಡಬೇಕಾದ್ರೆ ಹಣೆಗೆ ಕುಂಕುಮ ಮತ್ತು ತಲೆಯಲ್ಲಿ ಹೂವು ಇರಲೇಬೇಕು. ನಾನು ಆಗಲೇ ಹೇಳ್ದಂಗೆ ಹೂವು ಎಲ್ಲ ನಮಗೆ ಹಳ್ಳಿ ಕಡೆ ಸಿಗೋದಿಲ್ಲ. ಹಾಗಾಗಿ ಮನೇಲಿ ಒಂದೇ ಒಂದು ರೋಸ್ ಇತ್ತು, ಆ ರೋಸನ್ನ ಇಟ್ಕೊಂಡೆ ಬ್ಯಾಲೆನ್ಸ್ ಮಾಡೋಣ ಅಂಥೇಳಿ ರೋಸನ್ನ ಇಟ್ಕೊಂಡು ಫೈನಲಿ ನಾನು ಕೂಡ ಪೂಜೆ ಎಲ್ಲ ಮುಗಿಸಿ ಇನ್ನು ಲೋಕಿ ಆಶೀರ್ವಾದ ತೊಗೊಳ್ತಾ ಇದ್ದೀನಿ. ಪ್ರತಿ ಸಲಿನೂ ನಾನು ಹೇಳ್ತಾನೆ ಇರ್ತೀನಿ, ಕರ್ಪೂರ ಹಚ್ಚೋ ಉದ್ದೇಶ ಏನು ಅನ್ನೋದನ್ನು ತಿಳ್ಕೊಳ್ಳಿ ಅಂತ. ಕರ್ಪೂರ ಹಚ್ಚೋ ಉದ್ದೇಶ ಇಷ್ಟೇ ಗೈಸ್, ನಾವು ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ರೀತಿ ತಪ್ಪು ಮಾಡಿರ್ತೀವಿ. ನಾವು ಏನೇ ತಪ್ಪು ಮಾಡಿದ್ರೂ ಕೂಡ ಕರ್ಪೂರ ಹಚ್ಚೋದ್ರಿಂದ ಎಲ್ಲ ಪರಿಹಾರ ಆಗುತ್ತಂತೆ. ಸೊ ಆ ಉದ್ದೇಶದಿಂದ ಕರ್ಪೂರ ಹಚ್ಚೋದಷ್ಟೇ. ನಾನು ಅಷ್ಟೇ, ಯಾವುದೋ ಗೊತ್ತೋ ಗೊತ್ತಿಲ್ಲದೆ ಏನಾದರೂ ತಪ್ಪು ಮಾಡಿದರೆ ಅದನ್ನು ನೀನೇ ನೋಡ್ಕೊ ಅಂಥೇಳಿ ಕ್ಷಮಿಸಿ ಇನ್ನು ಪೂಜೆ ಎಲ್ಲ ಮುಗಿಸಿ ಅವ್ರ ಹತ್ರನೂ ಅಕ್ಷತೆ ತೊಗೊಂಡೆ. ನಿಮ್ಮ ಮನೇಲಿ ನೀವು ಯಾವ್ಯಾವ ರೀತಿ ಮಾಡಿದ್ರಿ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನಮ್ಮನೆ ಪೂಜೆ ಹೆಂಗೆ ಅನ್ನಿಸ್ತು ಏನೋ, ಮತ್ತು ಇದೇ ವಿಡಿಯೋ ಪೂರ್ತಿಯಾಗಿ ನೋಡಿ. ಲೋಕಿ ನನಗೆ ಏನು ಗಿಫ್ಟ್ ಕೊಟ್ಟ ಅನ್ನೋದನ್ನು ಕೂಡ ತೋರಿಸ್ತೀನಿ. ಈಗಷ್ಟೇ ಪೂಜೆ ಎಲ್ಲ ಮುಗಿಸಿ ಸ್ಟ್ಯಾಂಡಲ್ಲೇ ಇಟ್ಟಿದ್ದೀನಿ ನೋಡಿ. ನಾನು ಕೂಡ ಒಂದೆರಡು ರೀಲ್ಸ್ ಮಾಡ್ಕೊಂಡು ಇನ್ನೇನು ಅಂಗಡಿಗೆ ಹೋಗಬೇಕು. ಲೋಕಿಗೂ ಕೂಡ ಪೂಜೆ ಎಲ್ಲ ಮುಗೀತು. ನಾನು ಅಂದ್ಕೊಂಡಂಗೆ ಏನು ಸಿಂಪಲ್ಲಾಗಿ ಮಾಡಬೇಕು ಅಷ್ಟು ಮಾಡ್ಕೊತೀನಿ, ಜಾಸ್ತಿ ಆಡಂಬರದಿಂದ ಏನು ಮಾಡಲ್ಲ. ಸೊ ಆಲ್ರೆಡಿ ಲೋಕಿ ಅಂಗಡಿಗೆ ಹೋಗಿದ್ದಾನೆ, ನಾನು ಹೋಗಬೇಕು. ಇನ್ನು ಆಗಲೇ ಹೇಳಿದೆ ಏನು ಗಿಫ್ಟ್ ಕೊಡ್ತಾನೆ, ಗೋಲ್ಡ್ ಗಿಫ್ಟ್ ಕೊಡ್ತಾನೆ ಅಂತ ಹೇಳಿದ್ದಾನೆ. ಏನು ಗೋಲ್ಡ್ ಗಿಫ್ಟ್ ಕೊಡ್ತಾನೆ ಅಂತ ನಾನು ಸ್ವಲ್ಪ ಸರ್ಪ್ರೈಸ್ ಆಗಿದ್ದೀನಿ. ಅದನ್ನ ನೋಡಿದ್ರೆ ನೀವು ಸರ್ಪ್ರೈಸ್ ಆಗ್ತೀರಾ ಅಂತ. ಬಟ್ ಈ ಥರ ಇದು ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ಗೈಸ್. ಇಲ್ಲಿ ನೋಡಿ, ಇದೇ ಗೋಲ್ಡ್ ಗಿಫ್ಟು. ಅದಿಲ್ಲಿ ಸ್ಟ್ಯಾಂಡ್ಗೆ ಹಾಕಿ ತೋರಿಸ್ತೀನಿ ನೋಡಿ ಏನು ಗೋಲ್ಡ್ ಗಿಫ್ಟ್ ಕೊಟ್ಟಿದ್ದಾರೆ ಅಂತ. ನೋಡಿದ್ರೆ ಶಾಕ್ ಅಂತೂ ಗ್ಯಾರಂಟಿ ಗೈಸ್. ಸೊ ಬನ್ನಿ ತೋರಿಸ್ತೀನಿ. ಬಿದ್ದೋಗ್ಬಿಡುತ್ತೆ, ನಾನು ಆ್ಯಕ್ಚುಲಿ ಜಾಸ್ತಿ ಕರೆಕ್ಟಾಗಿ ಇಟ್ಟಿಲ್ಲ. ಒಂದು ನಿಮಿಷ ಗೈಸ್. ನಂದೇ ಈ ಹಿಂದೆನೇ ತೊಗೊಂಡಿದ್ದ ಮಾವನ ಮದುವೆಗೆ ಬ್ಯಾಂಗಲ್ಸ್ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ, ಅದೇ ಬ್ಯಾಂಗಲ್ಸು. ಸ್ವಲ್ಪ ಬ್ಯಾಂಗಲ್ಲು ಒಂದು ಸ್ವಲ್ಪ ಪ್ರೆಸ್ ಆಗಿಬಿಟ್ಟಿತ್ತು, ಅದೊಂದು ಸ್ವಲ್ಪ ಬೆಂಡ್ ಆದಂಗೆ ಆಗಿತ್ತು. ಅದನ್ನು ಗ್ಲಾಸ್ ಉಲ್ಟಾ ಇರುತ್ತಲ್ಲ, ಗ್ಲಾಸ್ನ ಉಲ್ಟಾ ಮಾಡಿಕೊಂಡು ಅದರೊಳಗಡೆ ಹಿಂಗೆ ಹಾಕಿ ಅದನ್ನು ಸ್ಟ್ರೈಟ್ ಮಾಡಿ ಕೊಟ್ಟಿದ್ದಾನೆ. ಇದು ಗೋಲ್ಡ್ ಅಂಗಡಿಲಿ ಕೇಳ್ಕೊಂಬಂದಿದ್ದಾನೆ. ಅದೊಂದು ಸ್ವಲ್ಪ ಬೆಂಡ್ ಆಗಿಬಿಟ್ಟಿತ್ತು ಅಂತ ಹೇಳಿ ನಂದು 4 ಬಳೆ ಇದೆ. ಸೊ 2 ಬಳೆ ನಾನು ಹಾಕ್ಕೊಂಡಿದ್ದೀನಿ, ಇನ್ನೆರಡು ಬಳೆ ನಾನು ಹಾಕ್ಕೊಳಲ್ಲ. ಜಾಸ್ತಿ ಹಾಕ್ಕೊಂಡ್ರೆ ಓವರ್ ಅನಿಸ್ಬಿಡುತ್ತೆ. ನನ್ನ ಬಳೆನೇ ತೊಗೊಂಡು ನನ್ನದೇ ಬಳೆ ರಿಪೇರಿ ಮಾಡಿಸಿ ಈ ಬಳೆಗೆ ಒಟ್ಟು ಗಿಫ್ಟ್ ಕೊಟ್ಟಿದ್ದಾನೆ ನೋಡಿ ಗೈಸ್. ಈ ಥರ ಚೀಟ್ ಮಾಡ್ತಾರೆ. ಸೊ ಬಟ್ ಆದ್ರೂ ನಾನೇನು
ಗಿಫ್ಟ್ಗೋಸ್ಕರ ಅಂತ ಏನೂ ಮಾಡಿಲ್ಲ. ಚೆನ್ನಾಗಿದೆ, ಅವ್ರ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅದಕ್ಕೋಸ್ಕರ ಅಷ್ಟೇ ಮಾಡಿರೋದು. ಸರಿ, ನಾನೇನು ಎಕ್ಸ್ಪೆಕ್ಟೇಷನ್ ಮಾಡಲಿಲ್ಲ. ಆ್ಯಕ್ಚುಲಿ ಏನಾದರೂ ಕೊಡಿಸ್ತೀನಿ ಬಾ ಅಂತಂದರು, ಬಟ್ ಟೈಮ್ ಇರಲಿಲ್ಲ. ಬೇಡ ಅಂಗಡಿಗೆ ಹೋಗು ಅಂತ ಹೇಳಿ ಕಳಿಸಿದ್ದೀನಿ. ನೋಡಬೇಕು, ಸಾಯಂಕಾಲ ಏನಾದರೂ ಕೊಡಿಸ್ತೀನಿ ಅಂತ ಹೇಳಿದ್ದೇನೆ. ನನ್ನದೇ ಗೋಲ್ಡ್ ತೊಗೊಂಡು ಈ ಥರ ಹೋಗೋ ಗಡಿಬಿಡಿಲಿ ಎಲ್ಲಂದರೆ ಅಲ್ಲಿ ಇಟ್ಬಿಡ್ತೀನಿ, ಅದಕ್ಕೆ ಎತ್ತಿಟ್ಬಿಡೋಣ. ಸೊ ಒಂದು ಸ್ವಲ್ಪ ಹೊತ್ತು ಮಧ್ಯಾಹ್ನದವರೆಗೂ ಅಂಗಡಿಲಿದ್ದು ಇವತ್ತು ಹೊರಗಡೆ ಹೋಗೋದಿದೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ರೀಲ್ಸ್ ಮಾಡಿಕೊಂಡು ಎಷ್ಟೊತ್ತು ಸುತ್ಕೊಂಡಿದ್ದಕ್ಕೆ ಆಲ್ರೆಡಿ ನನಗೆ ಸುಸ್ತಾಗ್ಬಿಟ್ಟಿದೆ ಆ್ಯಕ್ಚುಲಿ. ಆಮೇಲೆ ಬಂದು ಸ್ವಲ್ಪ ಪಾತ್ರೆ ಎಲ್ಲ ಇದೆ. ಸ್ಕೂಲ್ ಮಕ್ಳು ಏನು ಗೊತ್ತಾ, ಆ್ಯಕ್ಚುಲಿ ನಾನಿದ್ದರೆ ಸ್ವಲ್ಪ ಜಾಸ್ತಿ ಜನ ಬರ್ತಾರೆ, ಇಲ್ಲ ಅಂದರೆ ಆಂಟಿ ಇಲ್ಲ ಅಂತ ಹೋಗ್ಬಿಡ್ತಾರೆ. ಸೊ ಬನ್ನಿ ಗೈಸ್, ಅಂಗಡಿಗೆ ಹೋಗೋಣ. ಎಲ್ರಿಗೂ ಭೀಮ್ ಅಮಾವಾಸ್ಯೆ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ರಿಗೂ ಕೂಡ ದೇವರ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಇತ್ತೀಚೆಗೆ ನಾವು ಕೇಳ್ಕೋಬೇಕು ಅಂದ್ಕೊಂಡಿರೋದು ಆರೋಗ್ಯ ಅಷ್ಟೇ. ಆರೋಗ್ಯ ಬಿಟ್ಟರೆ ಏನು ಕೇಳ್ಕೊಳೋದಕ್ಕಾಗಲ್ಲ ಗೈಸ್ ಈಗ. ಯಾಕೆಂದರೆ ಎಷ್ಟೆಷ್ಟೋ ದುಡ್ಡು ಆಸ್ತಿ ಅಂತಸ್ತಿರೋರು ಆರೋಗ್ಯನೇ ಇಲ್ದಿರೋ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ದೇವ್ರು ನಿಮಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಎಲ್ಲರೂ ಪೂಜೆ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ. ಬನ್ನಿ ಅಂಗಡಿಗೆ ಹೋಗೋಣ. ಆಲ್ರೆಡಿ ಅಂಗಡಿಗೆ ಹೋಗೋದಕ್ಕೆ ಟೈಮ್ ಆಗಿದೆ. ಸೊ ಹೋಗಿದ್ದಾರೆ ಗೈಸ್. ದಿನ ಡ್ರೆಸ್ ಹಾಕ್ಕೊಂಡು ಹೋಗೋದೇನೋ ಒಂಥರ, ಸ್ಯಾರಿ ಹಾಕ್ಕೊಂಬಿಟ್ರೆ ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿದೆ. ಅಂಗಡಿಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ಗೈಸ್. ದಿನ ಅಂಗಡೀಲಿ ಸ್ಕೂಲ್ ಬೆಲ್ಲು ಕೂಡ ಹೊಡಿತು. ಅಂಗಡೀಲಿ ನಾನು ಕೂಡ ಸ್ವಲ್ಪ ಫ್ರೀಯಾಗಿ ಕೂತಿದ್ದೀನಿ. ಇನ್ನೇನು ಇಲ್ಲೇ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಮಾಡ್ಕೊಂಬಿಡ್ತೀನಿ. ಆಲ್ರೆಡಿ ಇಲ್ಲೇ ಒಂದು ಸೋಫಾ ಇರೋದ್ರಿಂದ ಸೊ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನಾನು ಕೂಡ ರೆಸ್ಟ್ ತೊಗೊಂಬಿಡ್ತೀನಿ. ಬೆಳಗ್ಗೆ ಹೊತ್ತು ಸ್ವಲ್ಪ ಬೇಗನೆ ಎದ್ದಿರ್ತೀನಲ್ಲ, ನಾನು ಕೂಡ ಸ್ವಲ್ಪ ಟಯರ್ಡಾಗಿ ಎದ್ದುಬಿಡ್ತೀನಿ. ಹಾಗಾಗಿ ಇಲ್ಲೇ ಈ ಸೋಫಾ ಇರೋದ್ರಿಂದ ಬೆಟರ್ ಆಗಿಬಿಟ್ಟಿದೆ. ಸೊ ನನ್ನ ಸ್ಯಾರಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಈ ಸ್ಯಾರಿ ಪ್ರೈಸು ಆ್ಯಕ್ಚುಲಿ 350 ಅನಿಸುತ್ತೆ ನಾನು ತೊಗೊಂಡಿರೋದು. ಇನ್ಸ್ಟಾದಲ್ಲಿ ಮತ್ತು ಬೇರೆ ಪೇಜವರೆಲ್ಲ ಇದನ್ನು ಮೆನ್ಷನ್ ಮಾಡ್ತಾ ಇದ್ದಾರೆ, ಬಟ್ ಇದು 1500 ಅಂತ ಹೇಳಿ. ನಾನು ತೊಗೊಂಡಿರೋದು 350ಗೆ ತೊಗೊಂಡಿದ್ದು. ಬಟ್ ಕ್ವಾಲಿಟಿ ಚೆನ್ನಾಗಿದೆ, ಬಟ್ ಕಲರ್ ಮಾತ್ರ ಸ್ವಲ್ಪ ಡಲ್ ಕಲರ್ ಇದು. ಅಂದರೆ ಅವ್ರು ತೋರಿಸೋದು ಇನ್ಸ್ಟಾದಲ್ಲಿ ತೋರಿಸೋದು ಸ್ವಲ್ಪ ಬ್ರೈಟ್ ಇರೋ ಥರ ಕಾಣಿಸುತ್ತೆ, ಬಟ್ ಬಂದಮೇಲೆ ಹೆಂಗೆ ಕಾಣಿಸುತ್ತೋ ಗೊತ್ತಿಲ್ಲ. ಈ ಸ್ಯಾರಿ ಇಮೇಜ್ ಕೂಡ ಹಾಕ್ತೀನಿ ನೋಡಿ. ಸ್ಯಾರಿನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡ್ತಾ ಇದ್ದೀರಾ, ಪೂಜೆ ಅಂತೂ ತುಂಬ ಸಿಂಪಲ್ಲಾಗಿ ಚೆನ್ನಾಗಾಯಿತು. ಲೋಕಿ ಯಾವ ಥರ ಗಿಫ್ಟ್ ಕೊಟ್ಟ ಅಂತಲೂ ಕೂಡ ಹೇಳಿದ್ದೀನಿ. ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಲೋಕಿ ನನಗೇನಾದರೂ ಗಿಫ್ಟ್ ಕೊಟ್ಟು ಒಂದು 3-4 ವರ್ಷದ ಆಗೋಗಿದೆ. ಈ ವರ್ಷ ಸೇರಿದ್ರೆ ಇದು 5ನೇ ವರ್ಷ. ಗಿಫ್ಟ್ ಏನು ಎಕ್ಸ್ಪೆಕ್ಟೇಷನ್ ನಾನು ಇಟ್ಕೊಂಡು ಮಾಡಿಲ್ಲ, ಬಟ್ ಆದ್ರೂ ನನಗೆ ಕೊಡ್ತಿದ್ದ. ಏನು ಬೇಕೋ ಅದರಲ್ಲಿ ನಾನು ಆಸೆ ಪಟ್ಟಿದ್ರಲ್ಲ ಅರ್ಧನಾದ್ರೂ ನನಗೆ ಕೊಡ್ತಿದ್ದ. ಬಟ್ ಈಗ ಮನೆ ಕಟ್ಟಿ ಸ್ವಲ್ಪ ಟೈಟ್ ಆಗಿದೆಯಲ್ವ, ನಾವು ಕೂಡ ಎಕ್ಸ್ಪೆಕ್ಟೇಷನ್ ಮಾಡ್ಕೊಳೋದ್ರಲ್ಲಿ ಅರ್ಥ ಇರಲ್ಲ. ನೋಡೋಣ ಅವನಿಗೆ ಯಾವಾಗ ಕೊಡಬೇಕು ಅಂತ ಅನ್ಸುತ್ತೆ ಅವಾಗ ಕೊಡಲಿ. ನೆಕ್ಸ್ಟ್ ಇಯರ್ ಬರ್ತಡೇ ಅಥವಾ ವೆಡ್ಡಿಂಗ್ ಡೇಗೆ ಏನಾದರೂ ಕೊಡ್ತೀನಿ ಅಂತ ಅಂದಿದ್ದಾರೆ. ಕಾದು ನೋಡೋಣ ಏನು ಕೊಡ್ತಾನೆ ಅಂತ ಹೇಳಿ. ಇನ್ನು ಗೈಸ್, ಇವತ್ತಿನ ಬ್ಲಾಗ್ ಆ್ಯಕ್ಚುಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಭೀಮ್ ಅಮಾವಾಸ್ಯೆ ಮಾಡೋದ್ರಿಂದ ಏನು ಡಿಫ್ರೆಂಟು, ಏನಾಗುತ್ತೆ ಅಂತ ಕೇಳೋರಿಗೆ, ಗಂಡ ಯಾವಾಗಲೂ ಭೀಮನ್ ಥರನೇ ಇರಲಿ ಅಂತ ಭೀಮ್ ಅಮಾವಾಸ್ಯೆ ಪೂಜೆ ಮಾಡೋದು. ಹೊರಗಡೆ ಹೋಗಿದ್ದು ನಮಗೋಸ್ಕರ ದುಡಿತಾ ಇರ್ತಾರೆ, ಏನೂ ಆಗ್ದಂಗೆ ಇರಲಿ, ಭೀಮನ್ ಥರನೇ ಇರಬೇಕು ಅನ್ನೋ ಉದ್ದೇಶದಲ್ಲಿ ಪೂಜೆ ಮಾಡ್ತಾರೆ ಅಷ್ಟೇ. ಸೊ ಅವರ ಆಯುಷ್ಯ ಆರೋಗ್ಯ ಕಾಪಾಡೋದಕ್ಕೆ ಇದು ಒಂದೇ ದಿನ ಇರೋದು. ಆದಷ್ಟು ಹೆಣ್ಮಕ್ಳು ಈ ದಿನನ ಪೂಜೆ ಮಾಡಿ ಅಂತ ಕೇಳ್ಕೊತೀನಿ ಗೈಸ್. ಇನ್ನು ನಮ್ಮ ಮನೇಲಿ ಯಾವ ರೀತಿ ಆಯಿತು, ಏನೇನಾಯಿತು ಅಂತ ನಾನು ತೋರಿಸಿದ್ದೀನಿ. ಕೆಲವರು ಆ್ಯಕ್ಚುಲಿ ಏನಾದರೂ ಸಿಹಿ ತಿನ್ನಿಸ್ತಾರೆ, ಬಟ್ ನಾನು ಮಾಡಬೇಕಾಗಿತ್ತು, ಟೈಮ್ ಆಗಲಿಲ್ಲ. ಬಟ್ ಅದಕ್ಕೆ ಅಂತಲೇ ಬೇಕ್ರಿಗೆ ಹೋಗಿ ತೊಗೊಂಡು ಬಂದು ಮಾಡೋ ಅಂಥದ್ದೆಲ್ಲ ನನಗೆ ಇಡ್ಸಲ್ಲ. ಸೊ ಹಾಗಾಗಿ ಅದನ್ನು ಮಾಡಲಿಲ್ಲ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ಬಾಯ್, ಟೇಕ್ ಕೇರ್. ಹಾಗೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಒಬ್ಬರು ಸಿಸ್ಟರ್ ನನಗೆ ಕಮೆಂಟ್ ಮಾಡ್ತಾನೆ ಇದ್ದಾರೆ ಸ್ಯಾರಿ ಬಗ್ಗೆ.
ಮತ್ತು ಸ್ಯಾರಿ ಕ್ವಾಲಿಟಿ ಹೆಂಗೆ ಚೆಕ್ ಮಾಡೋದು ಹೇಳಿ ಅಂತ ಆಲ್ರೆಡಿ ನನ್ನ ಅಂಗಡೀಲಿ ಎಲ್ಲ ಸ್ಯಾರೀಸು ಸೋಲ್ಡ್ ಔಟ್ ಆಗಿಬಿಟ್ಟಿದೆ ಸಿಸ್ಟರ್. ನೆಕ್ಸ್ಟ್ ಟೈಮ್ ಹೋದಾಗ ನಾನು ಹೇಳ್ತೀನಿ ಮೈಸೂರು ಸೆಮಿ ಕ್ರೇಪ್ ಸ್ಯಾರಿಲಿ ಕ್ವಾಲಿಟಿ ಹೆಂಗೆ ಚೆಕ್ ಮಾಡೋದು ಏನು ಅಂತ. ಏಕೆಂದರೆ ಅದು ಈಸಿಯಾಗಿ ಬಿಸ್ನೆಸ್ ಮಾಡ್ತಿರೋರ್ಗೆ ನಮಗೆ ಗೊತ್ತಾಗ್ಬಿಡುತ್ತೆ ಬಣ್ಣ ಹೋಗುತ್ತಾ ಇಲ್ವಾ ಅಂಥೇಳಿ. ಮೇಯ್ನ್ ಅದರಲ್ಲಿ ಗೊತ್ತಾಗೋದು ಹೆಂಗೆ ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಹೇಳ್ಬಿಟ್ಟಿರ್ತೀನಿ. ಸ್ಯಾರಿ ಹಿಂಗೆ ಹಿಂದೆ ತಿರುಗಿಸ್ ನೋಡಿದಾಗ ಸ್ಯಾರಿ ಯೂಶ್ವಲಾಗಿ ಹಿಂಗಿರುತ್ತೆ ಅಂದ್ಕೊಳ್ಳಿ. ಹಿಂದೆ ತಿರುಗಿಸಿದ್ರೆ ಅದು ಥ್ರೆಡ್ ಬಿಟ್ಕೊಂಡಿರುತ್ತೆ. ಯಾವುದು ಥ್ರೆಡ್ ಬಿಟ್ಕೊಂಡಿರುತ್ತೋ ಅದು ಗುಡ್ ಕ್ವಾಲಿಟಿ ಅಲ್ಲ ಅಂತ ನನ್ನ ಅನಿಸಿಕೆ. ನಾನು ಹಾಗೆ ನೋಡಿ ತರೋದು. ನೆಕ್ಸ್ಟ್ ಟೈಮ್ ಹೋದಾಗ ನಿಜವಾಗ್ಲೂ ನಿಮ್ಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಅದನ್ನು ಶೇರ್ ಮಾಡ್ತೀನಿ ಗೈಸ್. ಇವಾಗ ಆ್ಯಕ್ಚುಲಿ ಅಂಗಡೀಲಿ ಸ್ಯಾರಿ ಇಲ್ಲ ಸಿಸ್ಟರ್, ಇಲ್ಲ ಅಂದರೆ ನಿಜವಾಗ್ಲೂ ತೋರಿಸ್ತಾ ಇದ್ದೆ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಟೇಕ್ ಕೇರ್, ಲವ್ ಯು ಆಲ್ ಗೈಸ್.